ಆಕಾಶವಾಣಿ ವಾರ್ತೆಗಳು. ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ಕುಮಾರಿ 4 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಗೆ ರಾಜಕೀಯ ಪಕ್ಷಗಳಿಂದ ಚುನಾವಣಾ ಪ್ರಚಾರ ಬಿರುಸಿನ ಮುಕ್ತ, ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಚುನಾವಣೆ ಖಚಿತಪಡಿಸುವಂತೆ ಅಧಿಕಾರಿಗಳಿಗೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ನಿರ್ದೇಶನ. ವಿಶ್ವಾದ್ಯಂತ ಅಫ್ಘಾನಿಸ್ತಾನದಲ್ಲಿ 5.8 ತೀವ್ರತೆಯ ಭೂಕಂಪನ. ದೆಹಲಿ, ಚಂಡೀಗಢ, ಪಂಜಾಬ್, ಜಮ್ಮು ಕಾಶ್ಮೀರದಲ್ಲೂ ಕಂಪನದ ಅನುಭವ. ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತಕ್ಕೆ 3 ಪದಕ ಖಚಿತ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ ತಂಡಕ್ಕೆ 5 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. 4 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಗೆ ಚುನಾವಣಾ ಪ್ರಚಾರ ಬಿರುಸುಗೊಂಡಿದೆ. ಹಿರಿಯ ಬಿಜೆಪಿ ನಾಯಕ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಸಂಜೆ ಪುದುಚೇರಿಯಲ್ಲಿ ಎನ್ಡಿಎ ಅಭ್ಯರ್ಥಿಗಳ ಪರವಾಗಿ ರೋಡ್ ಶೋ ನಡೆಸಿ ಮತಯಾಚಿಸಿದರು. ಇಂದು ಪ್ರಧಾನಿ ಕೇರಳಗೆ ಭೇಟಿ ನೀಡಲಿದ್ದು ಚನ್ನನಸೇರಿ ಮತ್ತು ತಿರುವಲ್ಲಾದಲ್ಲಿ ಚುನಾವಣಾ ಸಭೆಗಳಲ್ಲಿ ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಮತಯಾಚಿಸುವ ಸಂಜೆ ತಿರುವನಂತಪುರದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ. ಮತ್ತೊಂದೆಡೆ ಕಾಂಗ್ರೆಸ್ ಮುಖಂಡ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅಲಪ್ಪುಳದಲ್ಲಿ ಯುಡಿಎಫ್ ಅಭ್ಯರ್ಥಿ ಪರ ಪ್ರಚಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಅವರು ಕಟ್ಟಪ್ಪನಾದಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಲಿದ್ದಾರೆ. ಸಿಪಿಎಂ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಎಂಬಿ ಬೇಬಿ ಕೊಟ್ಟಾಯಂನಲ್ಲಿ ನಡೆಯುವ ಹಲವು ಎಲ್ಡಿಎಫ್ ಅಭ್ಯರ್ಥಿ ಪರ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಕೇರಳ, ಪುದುಚೇರಿ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಮತದಾನದ ದಿನದಂದು ಎಲ್ಲ ಮತದಾರರಿಗೆ ವೇತನ ಸಹಿತ ರಜೆ ನೀಡುವಂತೆ ಚುನಾವಣಾ ಆಯೋಗ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನ ನೀಡಿದೆ. ದಿನಗೂಲಿ ಮತ್ತು ತಾತ್ಕಾಲಿಕ ಕಾರ್ಮಿಕರು ಸೇರಿದಂತೆ ಎಲ್ಲ ಅರ್ಹ ಮತದಾರರಿಗೆ ವೇತನ ಕಡಿತವಿಲ್ಲದೆ ರಜೆ ನೀಡಬೇಕು ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಮಾನವನ ಸರ್ವತೋಮುಖ ಏಳಿಗೆಗೆ ಧ್ಯಾನವು ಅತ್ಯಗತ್ಯ ಸಾಧನವಾಗಿದೆ ಮತ್ತು ಪಾರದರ್ಶಕ ವಿಧಾನಸಭಾ ಚುನಾವಣೆ ನಡೆಸುವಂತೆ ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಹಾಗೂ ಚುನಾವಣಾ ಆಯುಕ್ತರಾದ ಸುಖಬೀರ್ ಸಿಂಗ್ ಸನ್ಹು ಮತ್ತು ಡಾ ವಿವೇಕ್ ಜೋಶಿ ಅವರು ರಾಜ್ಯದ ಉನ್ನತ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಪಶ್ಚಿಮ ಬಂಗಾಳದ ಮುಖ್ಯ ಕಾರ್ಯದರ್ಶಿ, ಪೊಲೀಸ್ ಮಹಾನಿರ್ದೇಶಕರು, ಕೋಲ್ಕತ್ತಾ ಪೊಲೀಸ್ ಆಯುಕ್ತರು ಸೇರಿದಂತೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ನಿರ್ದೇಶನ ನೀಡಲಾಗಿದೆ. ಚುನಾವಣಾ ಪ್ರಕ್ರಿಯೆ ಯಾವುದೇ ಆತಂಕ, ಹಿಂಸಾಚಾರ, ಬೆದರಿಕೆ ಅಥವಾ ಆಮಿಷಗಳಿಂದ ಮುಕ್ತವಾಗಿರಬೇಕು ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಮತದಾರರು ಯಾವುದೇ ಆತಂಕವಿಲ್ಲದೆ ಮತದಾನ ಮಾಡಲು ಪೂರಕ ವಾತಾವರಣ ನಿರ್ಮಿಸಬೇಕು ಮತ್ತು ಮತಗಟ್ಟೆ ವಶಪಡಿಸಿಕೊಳ್ಳುವಿಕೆ ಅಥವಾ ಮತದಾನಕ್ಕೆ ಅಡ್ಡಪಡಿಸುವಂತಹ ಯಾವುದೇ ಅಕ್ರಮಗಳಿಗೆ ಅವಕಾಶ ನೀಡಬಾರದು ಎಂದು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಅಕ್ರಮ ಚಟುವಟಿಕೆ ವಿರುದ್ಧ ಶೂನ್ಯ ಸಹಿಷ್ಣುತೆ ಅನುಸರಿಸುವಂತೆ ನಿರ್ದೇಶನ ನೀಡಲಾಗಿದೆ. ಪಶ್ಚಿಮ ಬಂಗಾಳದ ಮಾಲ್ಡಾ ಜಿಲ್ಲೆಯ ಕಾಲಿಯಾ ಚೌಕ್ ಘಟನೆಗೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿಗಳಾದ ಮಫಕರುಲ್ ಇಸ್ಲಾಂ ಮತ್ತು ಅಕ್ರಮ್ ಬಾಗ್ನಿ ಅವರನ್ನು ನ್ಯಾಯಾಲಯ ಪೊಲೀಸ್ ವಶಕ್ಕೆ ಒಪ್ಪಿಸಿದೆ. ಪಿಡಿಒ ಕಚೇರಿಗೆ ಮುತ್ತಿಗೆ ಹಾಕಿದ ಗುಂಪನ್ನು ಪ್ರಚೋದಿಸಿದ ಬಂಧಿತರಾಗಿರುವ ಮಫಕರುಲ್ 14 ದಿನ ಮತ್ತು ಅಕ್ರಮ್ಗೆ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ವಿಧಿಸಿ ನ್ಯಾಯಾಲಯ ಆದೇಶಿಸಿದೆ. ಮತದಾರರ ಪಟ್ಟಿಗೆ ಹೆಸರು ಸೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸುತ್ತಿದ್ದ ಗುಂಪು ಸುಮಾರು 9 ಗಂಟೆಗಳ ಕಾಲ ನ್ಯಾಯಾಂಗ ಅಧಿಕಾರಿಗಳನ್ನು ಕಚೇರಿಯೊಳಗೆ ಆಹಾರ ಮತ್ತು ನೀರು ನೀಡದೆ ಕೂಡಿ ಹಾಕಿತ್ತು. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಜನತೆಗೆ ಭರವಸೆ ನೀಡಿದೆ. ಇಂಧನಕ್ಕಾಗಿ ಆತಂಕ ಖರೀದಿ ಮಾಡದಿರಲು ಹಾಗೂ ಅನಗತ್ಯ ಎಲ್ಪಿಜಿ ಬುಕಿಂಗ್ ಮಾಡದಿರಲು ನಾಗರಿಕರಿಗೆ ಸಲಹೆ ನೀಡಲಾಗಿದೆ. ಇಂಡಿಯನ್ ಆಯಿಲ್ ಸಂಸ್ಥೆ ದಿನಕ್ಕೆ 28 ಲಕ್ಷ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸುತ್ತಿದ್ದು ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ ಎಂದು ತಿಳಿಸಿದೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬಿಹಾರಕ್ಕೆ 1 ದಿನದ ಭೇಟಿ ನೀಡಲಿದ್ದು ಮೋತಿಹಾರಿಯ ಮಹಾತ್ಮ ಗಾಂಧಿ ಕೇಂದ್ರೀಯ ವಿಶ್ವವಿದ್ಯಾಲಯದ 3ನೇ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಭೇಟಿಯ ಸಮಯದಲ್ಲಿ ಉಪರಾಷ್ಟ್ರಪತಿಗಳು ಪಶ್ಚಿಮ ಚಂಪಾರನ್ನಲ್ಲಿರುವ ಬಿತಿಹಾರ್ವಾ ಗಾಂಧಿ ಆಶ್ರಮಕ್ಕೂ ಭೇಟಿ ನೀಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಈ ಪವಿತ್ರ ದಿನವು ಭರವಸೆ ಮತ್ತು ನವಚೈತನ್ಯದ ಸಂಕೇತವಾಗಿದೆ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ಭಾರತದ ಮಾಜಿ ಉಪ ಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮದಿನಾಚರಣೆ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ.
ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಡಾಕ್ಟರ್ ಬಾಬು ಜಗಜೀವನರಾಂ ಅವರು ಕೊಡುಗೆಗಳು ಎಂದಿಗೂ ಸ್ಮರಣೀಯ ಎಂದಿದ್ದಾರೆ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಮಾಜದಲ್ಲಿ ಸಮಾನತೆ, ಸಾಮರಸ್ಯ ಮತ್ತು ನ್ಯಾಯಯುತ ವ್ಯವಸ್ಥೆಯನ್ನು ಸ್ಥಾಪಿಸಲು ಜಗಜೀವನರಾಂ ಅವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದರು ಎಂದು ಸ್ಮರಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಷ್ಟ್ರದ ಸರ್ವತೋಮುಖ ಅಭಿವೃದ್ಧಿ ಮತ್ತು ದೇಶದ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಬಾಬು ಜಗಜೀವನರಾಂ ಅವರು ನೀಡಿದ ಕೊಡುಗೆಗಳನ್ನು ಅಫ್ಘಾನಿಸ್ತಾನದ ಜೊತೆಗೆ ಪಾಕಿಸ್ತಾನದ ಹಲವು ಭಾಗಗಳಲ್ಲೂ ಕಂಡುಬಂದಿದೆ. ದೆಹಲಿ, ರಾಷ್ಟ್ರ ರಾಜಧಾನಿ ಪ್ರದೇಶ, ನೋಯ್ಡಾ, ಚಂಡೀಗಢ, ಪಂಜಾಬ್ನ ಲುಧಿಯಾನ ಮತ್ತು ಜಮ್ಮು ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ನಡೆಸುತ್ತಿರುವ ದಾಳಿಗಳಿಂದ ಹಡಗು ಸಾಗಣೆಯನ್ನು ರಕ್ಷಿಸಲು ರಕ್ಷಣಾತ್ಮಕ ಬಲವನ್ನು ಬಳಸುವ ಕುರಿತಾದ ನಿರ್ಣಯದ ಮೇಲಿನ ಮತದಾನವನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ಈ ಕರಡು ನಿರ್ಣಯದ ಮೇಲೆ 15 ಸದಸ್ಯ ರಾಷ್ಟ್ರಗಳ ಭದ್ರತಾ ಮಂಡಳಿ ನಿನ್ನೆ ರಾತ್ರಿ ಮತದಾನ ಮಾಡಬೇಕಿತ್ತು. ಆದರೆ ಶುಭ ಶುಕ್ರವಾರ ಪ್ರಯುಕ್ತ ವಿಶ್ವಸಂಸ್ಥೆ ಸಾರ್ವಜನಿಕ ರಜೆ ಘೋಷಿಸಿದ್ದರಿಂದ ಈ ವೇಳಾಪಟ್ಟಿಯಲ್ಲಿ ಬದಲಾವಣೆ ಮಾಡಲಾಗಿದೆ. ಅಮೆರಿಕದ F-15 ಯುದ್ಧ ವಿಮಾನದ ಎರಡನೇ ಸಿಬ್ಬಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಕಟಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಅವರು ರಕ್ಷಿಸಲ್ಪಟ್ಟ ಪೈಲಟ್ ಗಾಯಗೊಂಡಿದ್ದರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ವಿಮಾನ ಅಪಘಾತದ ನಂತರ ಇರಾನ್ನ ಗುಡ್ಡಗಾಡು ಪ್ರದೇಶದಲ್ಲಿ ಆಶ್ರಯ ಪಡೆದಿದ್ದ ಈ ಸಿಬ್ಬಂದಿಯನ್ನು ನಿರಂತರ ಕಣ್ಗಾವಲು ಮತ್ತು ಕಾರ್ಯಾಚರಣೆ ಮೂಲಕ ಪತ್ತೆ ಹಚ್ಚಲಾಗಿದೆ. ಕಳೆದ ಶುಕ್ರವಾರ ಇರಾನ್ ಅಮೆರಿಕದ F-15 ಸ್ಟ್ರೈಕ್ ಈಗಲ್ ವಿಮಾನವನ್ನು ಹೊಡೆದುರುಳಿಸಿರುವ ವಿಮಾನದಲ್ಲಿ ಇಬ್ಬರು ಸಿಬ್ಬಂದಿಯ ಪೈಕಿ ಒಬ್ಬರನ್ನು ಘಟನೆ ಸಂಭವಿಸಿದ ತಕ್ಷಣವೇ ರಕ್ಷಿಸಲಾಗಿತ್ತು. ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ರಾಷ್ಟ್ರೀಯ ಸಮುದ್ರಯಾನ ದಿನದ ಅಂಗವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾರತದ ಸಮುದ್ರಯಾನ ಮತ್ತು ನೌಕಾ ವಲಯದ ಎಲ್ಲಾ ಸಿಬ್ಬಂದಿಗೆ ಶುಭಾಶಯ ಕೋರಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು ದೇಶದ ಆರ್ಥಿಕ ಪ್ರಗತಿ ಮತ್ತು ಭದ್ರತೆಯಲ್ಲಿ ನೌಕಾ ವಲಯ ಪ್ರಮುಖ ಪಾತ್ರ ವಹಿಸುತ್ತದೆ. ನೌಕಾ ಸಿಬ್ಬಂದಿಯ ವೃತ್ತಿಪರತೆ ಮತ್ತು ಧೈರ್ಯ ರಾಷ್ಟ್ರದ ಬೆಳವಣಿಗೆಯನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ತಿಳಿಸಿದ್ದಾರೆ. ಭಾರತವು ಇರಾನ್ ಸೇರಿದಂತೆ 40 ಹೆಚ್ಚು ದೇಶಗಳಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತಿದ್ದು ಯಾವುದೇ ಪಾವತಿ ಸಮಸ್ಯೆಗಳಿಲ್ಲ ಎಂದು ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಸ್ಪಷ್ಟಪಡಿಸಿದ್ದಾರೆ. ಪಾವತಿ ವಿಳಂಬದ ಕಾರಣದಿಂದಾಗಿ ಇರಾನ್ ತೈಲ ಹಡಗನ್ನು ಭಾರತದ 16 ಚೀನಾದ ತಲುಪಿಸಲಾಗಿದೆ ಎಂಬ ವರದಿಯನ್ನು ಅವರು ತಳ್ಳಿಹಾಕಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವರು ಪಶ್ಚಿಮದಲ್ಲಿನ ಸಂಘರ್ಷದ ನಡುವೆಯೂ ಭಾರತದ ತೈಲ ಸಂಸ್ಕರಣಾಗಾರಗಳು ವಿವಿಧ ಮೂಲಗಳಿಂದ ಯಶಸ್ವಿಯಾಗಿ ತೈಲ ಪೂರೈಕೆ ಪಡೆಯುತ್ತಿವೆ ಎಂದರು. ಪಂಜಾಬ್ ಕಿಂಗ್ಸ್ ತಂಡ ಚೆನ್ನೈ ಸೂಪರ್ ಹಿಮಾಚಲ ಕಿಂಗ್ಸ್ ಪ್ರದೇಶದ ತಂಡವನ್ನು 5 ಕುಲ್ಲು ವಿಕೆಟ್ಗಳಿಂದ ಜಿಲ್ಲೆಯಲ್ಲಿ ನಿನ್ನೆ ಮಣಿಸಿದೆ. ಸಂಭವಿಸಿದ ಚೆನ್ನೈ ರಸ್ತೆ ನೀಡಿದ ಅಪಘಾತದಲ್ಲಿ 210 4 ರನ್ಗಳ ಪ್ರವಾಸಿಗರು ಗುರಿಯನ್ನು ಕೇವಲ ಸಾವನ್ನಪ್ಪಿದ್ದು 19 ಮಂದಿ 18.4 ಗಾಯಗೊಂಡಿದ್ದಾರೆ. ಓವರ್ಗಳಲ್ಲಿ ದೆಹಲಿಯಿಂದ ಸಾಧಿಸಿ ಹಿಮಾಚಲ 5 ಪ್ರದೇಶಕ್ಕೆ ವಿಕೆಟ್ ನಷ್ಟಕ್ಕೆ ಪ್ರವಾಸಿಗರು ಪಂಜಾಬ್ ಕಿಂಗ್ಸ್ ಸಂಚರಿಸುತ್ತಿದ್ದ ವೇಳೆ ಗೆಲುವು ವಾಹನವು ತನ್ನದಾಗಿಸಿಕೊಂಡಿತು. ಆಳವಾದ ಚೆನ್ನೈ ಕಂದಕಕ್ಕೆ ಸೂಪರ್ ಉರುಳಿ ಈ ಕಿಂಗ್ಸ್ ದುರ್ಘಟನೆ ತಂಡಕ್ಕೆ ತನ್ನದೇ ಸಂಭವಿಸಿದೆ. ಕ್ರೀಡಾಂಗಣದಲ್ಲಿ ಇದು ಸತತ ಗಾಯಗೊಂಡವರನ್ನು 6ನೇ ಸಮೀಪದ ಸೋಲಾಗಿದೆ ಹಾಗೂ ಆಸ್ಪತ್ರೆಗಳಿಗೆ ಈ ದಾಖಲಿಸಲಾಗಿದ್ದು ಆವೃತ್ತಿಯಲ್ಲಿ ಆಡಿರುವ ಅವರೆಲ್ಲರೂ ಮೊದಲ 2 ಪ್ರಾಣಾಪಾಯದಿಂದ ಪಂದ್ಯಗಳಲ್ಲಿ ಸೋಲನ್ನು ಪಾರಾಗಿದ್ದಾರೆ. ಅನುಭವಿಸಿದೆ. ಇಂದು ವಾರಾಂತ್ಯವಾಗಿರುವ ಹಿನ್ನೆಲೆಯಲ್ಲಿ 2 ಐಪಿಎಲ್ ಪಂದ್ಯಗಳು ಟಿ20 ನಡೆಯಲಿದ್ದು ಕ್ರಿಕೆಟ್ ಟೂರ್ನಿಯಲ್ಲಿಂದು ದೆಹಲಿಯ ಅರುಣ್ 2 ಜೇಟ್ಲಿ ಪಂದ್ಯಗಳು ನಡೆಯಲಿವೆ. ಕ್ರೀಡಾಂಗಣದಲ್ಲಿ ನಡೆಯಲಿರುವ ಹೈದರಾಬಾದ್ನ ದಿನದ ರಾಜೀವ್ ಮೊದಲ ಗಾಂಧಿ ಪಂದ್ಯದಲ್ಲಿ ಅಂತಾರಾಷ್ಟ್ರೀಯ ಡೆಲ್ಲಿ ಕ್ಯಾಪಿಟಲ್ಸ್ ಕ್ರೀಡಾಂಗಣದಲ್ಲಿ ಹಾಗೂ ಇಂದು ಮುಂಬೈ ಮಧ್ಯಾಹ್ನ ಇಂಡಿಯನ್ಸ್ ತಂಡಗಳು 3:30ಕ್ಕೆ ಆರಂಭವಾಗಲಿರುವ ಈ ದಿನದ ಪಂದ್ಯ ಮೊದಲ ಅಪರಾಹ್ನ ಪಂದ್ಯದಲ್ಲಿ 3:30ಕ್ಕೆ ಸನ್ರೈಸರ್ಸ್ ಹೈದರಾಬಾದ್ ಆರಂಭವಾಗಲಿದೆ. ಹಾಗೂ ಲಕ್ನೋ ರಾತ್ರಿ ಸೂಪರ್ ಜೈಂಟ್ಸ್ 7:30ಕ್ಕೆ ತಂಡಗಳು ಅಹಮದಾಬಾದ್ ಮುಖಾಮುಖಿಯಾಗಲಿವೆ. ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಬೆಂಗಳೂರಿನ ಎಂ ನಡೆಯಲಿರುವ ಚಿನ್ನಸ್ವಾಮಿ ದಿನದ ಕ್ರೀಡಾಂಗಣದಲ್ಲಿ ಎರಡನೇ ನಡೆಯಲಿರುವ ಪಂದ್ಯದಲ್ಲಿ ದಿನದ ಗುಜರಾತ್ ಎರಡನೇ ಟೈಟನ್ಸ್ ಪಂದ್ಯದಲ್ಲಿ ತಂಡ ರಾಯಲ್ ರಾಜಸ್ಥಾನ್ ಚಾಲೆಂಜರ್ಸ್ ರಾಯಲ್ಸ್ ಬೆಂಗಳೂರು ತಂಡವನ್ನು ಹಾಗೂ ಎದುರಿಸಲಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ನಿನ್ನೆ ಸೆಣಸಲಿವೆ. ಮಾಲ್ಡೀವ್ಸ್ನ ಪಂದ್ಯ ರಾಷ್ಟ್ರೀಯ ಸಂಜೆ ಕ್ರೀಡಾಂಗಣದಲ್ಲಿ ನಡೆದ 7:30ಕ್ಕೆ ಪ್ರಾರಂಭವಾಗಲಿದೆ. 20 ವರ್ಷದೊಳಗಿನ ಪುರುಷರ ಫುಟ್ಬಾಲ್ 2026ರ ಇಂಡಿಯನ್ ಫೈನಲ್ನಲ್ಲಿ ಅಥ್ಲೆಟಿಕ್ಸ್ ಸರಣಿಯಲ್ಲಿ ಭಾರತ ತಂಡ ಮುರಳಿ ಶ್ರೀಶಂಕರ್ ಬಾಂಗ್ಲಾದೇಶದ ಪುರುಷರ ವಿರುದ್ಧ ಲಾಂಗ್ ಜಂಪ್ನಲ್ಲಿ ಪೆನಾಲ್ಟಿ ಶೂಟೌಟ್ನಲ್ಲಿ 8.15 3-4 ಅಂತರದಿಂದ ಗೆಲುವು ಪರಾಭವಗೊಂಡಿತು. ದಾಖಲಿಸಿದ್ದಾರೆ. ಇದು ಬೆಂಗಳೂರಿನ ಬಾಂಗ್ಲಾದೇಶದ ಕಂಠೀರವ ಎರಡನೇ ಕ್ರೀಡಾಂಗಣದಲ್ಲಿ ಸಾಫ್ ಅಂಡರ್ ಸ್ಪರ್ಧಿಸಿದ 20 27 ವರ್ಷದ ಮುರಳಿ ಚಾಂಪಿಯನ್ಶಿಪ್ 4ನೇ ಪ್ರಶಸ್ತಿಯಾಗಿದೆ. ಪ್ರಯತ್ನದಲ್ಲಿ ತಮ್ಮ ಅತ್ಯುತ್ತಮ ಜಿಗಿತವನ್ನು ನವದೆಹಲಿಯ ಪ್ರದರ್ಶಿಸಿದರು. ಜವಾಹರ್ಲಾಲ್ ನೆಹರು ಮತ್ತು ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಇಂಡಿಯನ್ ಸೂಪರ್ 0.00 ಲೀಗ್ ಮೀಟರ್ ಗಡಿ ಮತ್ತು ಏಷ್ಯನ್ 2025-26 ಕ್ರೀಡಾಕೂಟದ ಫುಟ್ಬಾಲ್ ಅರ್ಹತಾ ಟೂರ್ನಿಯಲ್ಲಿ ಮಾನದಂಡವಾದ ಪಂಜಾಬ್ ಫುಟ್ಬಾಲ್ ಕ್ಲಬ್ 7.91 ಮೀಟರ್ ಎರಡನ್ನೂ ದಾಟಿದ ಏಕೈಕ ಕ್ರೀಡಾಪಟುವಾಗಿ ಕ್ಲಬ್ ಅನ್ನು ಹೊರಹೊಮ್ಮಿದರು. ಸೋಲಿಸಿತು. ಈ ಗೆಲುವಿನೊಂದಿಗೆ ಈಗ ಪಂಜಾಬ್ ಕೊನೆಯಲ್ಲಿ ಫುಟ್ಬಾಲ್ ಕ್ಲಬ್ ಮತ್ತೊಮ್ಮೆ 11 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 5ನೇ ಪಂಚರಾಜ್ಯ ಸ್ಥಾನಕ್ಕೆ ವಿಧಾನಸಭಾ ಏರಿತು. ಚುನಾವಣೆ ಈಗ ವಿವಿಧ ಮತ್ತೊಮ್ಮೆ ರಾಜಕೀಯ ಪಕ್ಷಗಳ ಮುಖ್ಯಾಂಶಗಳು. ಧುರೀಣರಿಂದ ಬಿರುಸಿನ ಮತಯಾಚನೆ. 4 ರಾಜ್ಯ ಮಾನವನ ಹಾಗೂ 1 ಸರ್ವತೋಮುಖ ಕೇಂದ್ರಾಡಳಿತ ಏಳಿಗೆಗೆ ಪ್ರದೇಶದ ಧ್ಯಾನವು ವಿಧಾನಸಭಾ ಅತ್ಯಗತ್ಯ ಚುನಾವಣೆಗೆ ಸಾಧನ. ರಾಜಕೀಯ ಉಪರಾಷ್ಟ್ರಪತಿ ಪಕ್ಷಗಳಿಂದ ಸಿ. ಪಿ. ಚುನಾವಣಾ ಪ್ರಚಾರ ರಾಧಾಕೃಷ್ಣನ್. ಬಿರುಸು. ವಿಶ್ವಾದ್ಯಂತ ಮುಕ್ತ, ಇಂದು ನ್ಯಾಯಸಮ್ಮತ ಈಸ್ಟರ್ ಮತ್ತು ಹಬ್ಬ ಆಚರಣೆ. ಪಾರದರ್ಶಕ ಚುನಾವಣೆ ರಾಷ್ಟ್ರಪತಿ ಖಚಿತಪಡಿಸುವಂತೆ ಉಪರಾಷ್ಟ್ರಪತಿ ಪ್ರಧಾನಿ ಅಧಿಕಾರಿಗಳಿಗೆ ಸೇರಿದಂತೆ ಮುಖ್ಯ ಗಣ್ಯರಿಂದ ಚುನಾವಣಾ ಆಯುಕ್ತ ಶುಭಾಶಯ. ಜ್ಞಾನೇಶ್ ಕುಮಾರ್ ನಿರ್ದೇಶನ. ಇರಾನ್ ಹೊಡೆದುರುಳಿಸಿದ್ದ ಅಮೆರಿಕದ ಅಫ್ಘಾನಿಸ್ತಾನದಲ್ಲಿ F-15 5.8 ಯುದ್ಧ ವಿಮಾನದ ತೀವ್ರತೆಯ ಎರಡನೇ ಭೂಕಂಪನ. ಸಿಬ್ಬಂದಿಯ ದೆಹಲಿ, ಯಶಸ್ವಿ ಚಂಡೀಗಢ, ರಕ್ಷಣೆ. ಪಂಜಾಬ್, ಜಮ್ಮು ಅಮೆರಿಕ ಕಾಶ್ಮೀರದಲ್ಲೂ ಅಧ್ಯಕ್ಷ ಡೊನಾಲ್ಡ್ ಕಂಪನದ ಟ್ರಂಪ್. ಅನುಭವ. ಐಪಿಎಲ್ ಏಷ್ಯನ್ ಟಿ20 ಬಾಕ್ಸಿಂಗ್ ಕ್ರಿಕೆಟ್ ಇಂದು ಚಾಂಪಿಯನ್ಶಿಪ್ ಸನ್ರೈಸರ್ಸ್ ಹೈದರಾಬಾದ್, ಭಾರತಕ್ಕೆ 3 ಲಕ್ನೋ ಪದಕ ಸೂಪರ್ ಜೈಂಟ್ಸ್ ಖಚಿತ. ಹಾಗೂ ರಾಯಲ್ ಐಪಿಎಲ್ ಚಾಲೆಂಜರ್ಸ್ ಟಿ20 ಬೆಂಗಳೂರು, ಕ್ರಿಕೆಟ್ ಚೆನ್ನೈ ಸೂಪರ್ ಸೂಪರ್ ಕಿಂಗ್ಸ್ ಕಿಂಗ್ಸ್ ವಿರುದ್ಧ ಹಣಾಹಣಿ. ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಇಲ್ಲಿಗೆ 5 ವಾರ್ತಾ ವಿಕೆಟ್ಗಳ ಪ್ರಸಾರ ಜಯ. ಮುಕ್ತಾಯವಾಯಿತು. ಇಲ್ಲಿಗೆ ನಮ್ಮ ಮುಂದಿನ ವಾರ್ತಾ ವಾರ್ತಾ ಪ್ರಸಾರ ಪ್ರಸಾರ ಮುಕ್ತಾಯವಾಯಿತು. ಮಧ್ಯಾಹ್ನ ನಮ್ಮ ಮುಂದಿನ 2:30. ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.